ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನದ ಆಸೆಗೆ ಅತ್ತೆಯನ್ನೇ ಕೊಂದಿದ್ದಾನೆ ಪಾಪಿ ಅಳಿಯ. ಅಳಿಯನಿಂದ ಡೆಡ್ಲಿ ಅಟ್ಯಾಕ್ಗೆ ಒಳಗಾಗಿದ್ದ ಅತ್ತೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕ ನ್ಯೂಟೌನ್ ಪೊಲೀಸ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಚಿನ್ನದ ಆಸೆಗೆ ಅತ್ತೆಯನ್ನೇ ಇಲ್ಲೊಬ್ಬ ಪಾಪಿ ಅಳಿಯ ಕೊಲೆ ಮಾಡಿದ್ದಾನೆ. ಅಳಿಯನಿಂದ ಡೆಡ್ಲಿ ಅಟ್ಯಾಕ್ಗೆ ಒಳಗಾಗಿದ್ದ ಅತ್ತೆ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಯಲಹಂಕ ನ್ಯೂಟೌನ್ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅಕ್ಬರ್ ಎಂಬ ಅಳಿಯನಿಂದ 45 ವರ್ಷದ ರೋಷನ್ ನಬಿ ಅನ್ನೋ ಮಹಿಳೆ ಕೊಲೆಯಾಗಿದ್ದಾರೆ. ಚಿನ್ನ ಕೊಡಲಿಲ್ಲ ಎಂಬ ಕಾರಣಕ್ಕೆ ಅತ್ತೆ ಜೊತೆ ಜಗಳ ಆಡಿದ್ದಾನೆ. ಜುಲೈ 10ರಂದು ಚಿನ್ನದ ವಿಚಾರವಾಗಿ ಗಲಾಟೆ ಮಾಡಿದ್ದ ಅಳಿಯ ಅಕ್ಬರ್ ಚಿನ್ನ ಕೊಡದಿದ್ದಕ್ಕೆ ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದ ಅತ್ತೆಗೆ ಅದೇ ವಿಚಾರಕ್ಕೆ ಗಲಾಟೆ ಮಾಡಿ ಹಲ್ಲೆ ಕೂಡ ಮಾಡಿದ್ದ ಆಕೆಯ ಮೇಲೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಲಹಂಕ ನ್ಯೂಟೌನ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಒಂದು ಚಿನ್ನದ ವಿಚಾರಕ್ಕೆ ಅತ್ತೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಇನ್ನು ಹಲ್ಲೆಗೆ ಒಳಗಾದ ಅತ್ತೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಕೇವಲ ಒಂದು ಎಷ್ಟು ಕ್ಷುಲ್ಲಕ ಕಾರಣ ಅಂದ್ರೆ ಚಿನ್ನ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅತ್ತೆ ಮೇಲೆ ಹಲ್ಲೆ ಮಾಡಿದ್ದಾನೆ. ಜುಲೈ 10ರಂದು ಅತ್ತೆ ರೋಷನ್ ನಬಿ ಅವರ ಮೇಲೆ ಅಳಿಯ ಅಕ್ಬರ್ ಅನ್ನೋನು ಹಲ್ಲೆ ಮಾಡಿದ್ದಾನೆ. ಇನ್ನು ಹಲ್ಲೆಗೆ ಒಳಗಾದ ಅತ್ತೆಯನ್ನ ಆಸ್ಪತ್ರೆಗೆ ಕೂಡ ಸೇರಿಸಲಾಗಿತ್ತು. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ರೋಷನ್ ನಬಿ ಅನ್ನೋರು. 45 ವರ್ಷ ಅವರಿಗೆ. ಬೆಂಗಳೂರಿನ ಯಲಹಂಕದ ನ್ಯೂಟೌನ್ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಜುಲೈ 10ನೇ ತಾರೀಕು ಹಲ್ಲೆ ಮಾಡಿರೋದು. ಕಳೆದ 2 ದಿನದ ಹಿಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ರೋಷನ್ ನಬಿ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಸಾವನ್ನಪ್ಪಿದ್ದಾರೆ. ಇನ್ನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಲಹಂಕ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆತನ ಮೇಲೆ ಕ್ರಮ ಕೂಡ ತಗೊಳ್ತಾ ಇದ್ದಾರೆ. ಒಂದು ಮಾತುಕತೆಯಲ್ಲಿ ಸರಿ ಮಾಡಿಕೊಳ್ಳುವಂತಹ ವಿಚಾರ. ಚಿನ್ನ ಸಾಮಾನ್ಯವಾಗಿ ಆಸೆ ಇದ್ದಿರುತ್ತೆ. ಒಂದ್ ರೀತಿಯಲ್ಲಿ ವರದಕ್ಷಿಣೆ ವಿಚಾರ ಅಂತಾನೆ ಹೇಳ್ಬೋದು. ಹೇಗೆ ಅಂದ್ರೆ ಚಿನ್ನ ಕೊಡ್ಲಿಲ್ಲ ಅತ್ತೆ ಮನೆಯವರು ಅನ್ನೋ ಒಂದು ಕಾರಣಕ್ಕೆ ಆ ಕೊಲೆ ಬೆದರಿಕೆ ಕೂಡ ಹಾಕಿದ್ದ. ನೀವೇನಾದ್ರು ಚಿನ್ನ ಕೊಡ್ಲಿಲ್ಲ ಅಂದ್ರೆ ನಿಮ್ಮನ್ನ ಕೊಲೆ ಮಾಡೋದಾಗಿ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ದ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗಳ ಆಗಿದೆ ಅತ್ತೆ ಮತ್ತೆ ಅಳಿಯನ ಮಧ್ಯೆ. ಆ ಜಗಳದ ವೇಳೆ ವಿಕೋಪಕ್ಕೆ ತಿರುಗಿ ಮಾತಿಗೆ ಮಾತು ಜಗಳ ವಿಕೋಪಕ್ಕೆ ತಿರುಗಿ ಅತ್ತೆ ರೋಷನ್ ನಬಿ ಅನ್ನೋರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆದರೆ ಹಲ್ಲೆ ನಡೆಸಿದ ಮೇಲೆ ಆಕೆಯನ್ನು ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ದಾರೆ. ಆದರೆ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ರಿಲೇಷನ್ಸಾ ನೀವೆಲ್ಲ ಅವ್ರ ನಿಮ್ಮ ಯಜಮಾನ್ರೆಲ್ಲ ಒಂದು 2 ದಿನಕ್ಕೆ ಬಂದ್ಬಿಟ್ಟು ಹೊಡೆದೋಗಿದ್ದಾರೆ. ಡೆಲಿವರ್ಗಂತ ಬಂದಿದ್ದೀನಿ, ಡೆಲಿವರಿ ಮಾಡ್ಕೊಂಡಿದ್ದೀನಿ. ವರದಕ್ಷಿಣೆ ಸಲಂದೆ ಈ ಥರ ಮಾಡಿ ನಮ್ಮಮ್ಮಗೆ. ಇವಾಗ ನಮ್ಮಮ್ಮ ಮದುವೆ ಆಗಿದ್ದು ನೀವು ಹಿಂಗೆ ವರದಕ್ಷಿಣೆ ಕೇಳ್ತಿದ್ರಾ? ಹಿಂಗೆ ಕೇಳ್ತಾ ಇದ್ರು ವರದಕ್ಷಿಣೆ ಸಲ. ಏನನ್ನು ಕೊಟ್ಟಿದ್ರಮ್ಮ ನಿಮ್ಮ ಮನೆಯವರು? ನಮ್ಮ ಮನೆಯವ್ರದ್ದು ಏನಿಲ್ಲ ಸರ್. ಅಲ್ಲ ಕೊಟ್ಟಿದ್ರಾ ವರದಕ್ಷಿಣೆ ಕೇಳಿದಾಗ? ಕಿರುಕುಳ ಕೊಟ್ಟಿದ್ರು ಸರ್. ಜಾಸ್ತಿ ಡೈಲಿ ಹೊಡಿತಾ ಇದ್ರು ನನಗೆ. ಡೈಲಿ ಬಂದ್ಬಿಟ್ಟು ಹೊಡೆದು ಹಿಂಸೆ ಕೊಡ್ತಾ ಇದ್ರು. ವರದಕ್ಷಿಣೆ ತೊಂಬ, ನಮ್ಮ ಬಂಗಾರ ತೊಂಬ, ಸಾಮಾನು ತೊಂಬ ಅಂತ ಡೈಲಿ ಬಂದ್ಬಿಟ್ಟು ಹೊಡ್ತಾ ಇದ್ರು. ಕೇಳಿ ಸಾಕಾಗಿ ಮೊನ್ನೆ ನಮ್ಮಮ್ಮನ 10ನೇ ತಾರೀಕು ಏನಾಯ್ತು? 10ನೇ ತಾರೀಕು ಬಂದ್ಬಿಟ್ಟು ಹೊಡೆದು ಹೋದ್ರು. 1:20ಕ್ಕೆ ಬಂದ್ಬಿಟ್ಟು ಹೊಡೆದು ಕೇಸಿ ಹೆಂಗೆ ಏಕೆ ಜಗಳನ ಅಥವಾ ಏನು ಬಂದು ಮತ್ತೆ ಕೇಳಿದ್ರೆ ಮಾತುಕತೆ ಆಯ್ತು? ಏನು ಮಾತಿಲ್ಲ ಸರ್. ಬಂದ್ರು ಕೊಡ್ಲೆ ತಂದ್ಬಿಟ್ಟು ಹಿಂಭಾಗದಲ್ಲಿದ್ದ ಹೊಡೆದ್ಬಿಟ್ರು. ಮಾತೇ ಒಂದು ಮಾತು ನನ್ಲಿಲ್ಲ. ಲವ್ ಮ್ಯಾರೇಜ್? ಹ್ಞೂ ಮೇಡಮ್, ಲವ್ ಮ್ಯಾರೇಜ್.
ಎಸ್, ನಾವು ನೋಡ್ತಾ ಇದ್ದೀವಿ ದೃಶ್ಯದಲ್ಲೂ ಆತ ಹಲ್ಲೆ ಮಾಡಿರೋದಾಗಿರ್ಬೋದು, ಇನ್ನು ಆಕೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇರ್ಬೋದು ಆ ಸ್ಥಳದಿಂದ. ಯಾವ ರೀತಿಯಾಗಿ ಅಲ್ಲಿ ರೋಡಲ್ಲಿ ಹಲ್ಲೆ ಮಾಡಿರೋದು, ಅದು ಕೂಡ ಜಗಳ ರೋಡಲ್ಲಿ ನಡೀತಾ ಇದೆ. ಏನು ರೋಡಲ್ಲಿ ಬಿದ್ದಿದ್ದ ಕಲ್ಲೋ ಅಥವಾ ಏನು ಕೋಲೋ ಏನೋ ಗೊತ್ತಿಲ್ಲ, ಅದರಿಂದ ಆಕೆ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತ. ಅದಾದ್ಮೇಲೆ ಸ್ಥಳೀಯರು ಬಂದಿದ್ದಾರೆ. ನೋಡ್ತಾ ಇದ್ದೀವಿ ನಾವು ದೃಶ್ಯದಲ್ಲಿ, ಕೊಡಲಿಯಿಂದ ಆಕೆ ಮೇಲೆ ಹಲ್ಲೆ ಮಾಡಿರೋದು. ಅದಾದ್ಮೇಲೆ ಸ್ಥಳೀಯರು ಆಕೆನ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ. ಹೇಳಿದ್ರು ಅವ್ರ ಮಗಳು ಕೂಡ ಲವ್ ಮಾಡಿ ಮದುವೆ ಆಗಿರೋದಂತೆ ಇವರು. ಇನ್ನು ಲವ್ ಮಾಡಿ ಮದುವೆ ಆದ್ಮೇಲೆ ವರದಕ್ಷಿಣೆ ವಿಚಾರವಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಂತೆ. ಆ ಒಂದು ವಿಚಾರವಾಗಿ ಅತ್ತೆಗೂ ಕೂಡ ಬೆದರಿಕೆ ಹಾಕಿದ್ದಾನೆ. ನೀವು ನನಗೆ ಚಿನ್ನ ಕೊಡಿ ಅಂತ ಹೇಳಿ ಚಿನ್ನ ಕೊಡ್ಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅತ್ತೆ ಮೇಲೆ ಹಲ್ಲೆ ಮಾಡಿರೋದು, ಅದು ಕೂಡ ಕೊಲೆ ಮಾಡೋ ಹಂತದಲ್ಲಿ ಹೋಗಿದೆ. ಈ ಒಂದು ಜಗಳ ವರದಕ್ಷಿಣೆ ವಿಚಾರವಾಗಿ ನಡೆದಿರೋದು. ಪಾಪ 45 ವರ್ಷದ ಅತ್ತೆ ಅವರು ರೋಷನ್ ಅಭಿ ಅನ್ನೋರು ಹಲ್ಲೆಗೆ ಒಳಗಾಗಿದ್ದಾರೆ. ಈತ ಒಂದು ವರದಕ್ಷಿಣೆ ಕಿರುಕುಳ ವಿಚಾರವಾಗಿ ಸ್ವಂತ ಅತ್ತೆ ಮೇಲೆ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾನೆ.